ವಿಐಪಿಗಳಿಗೆ 750 ಆಸನದ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಆರಂಭ ಆಗಿರೋದೀಗ. ಸಾಕಷ್ಟು ಜನ ವಿವಿಐಪಿಗಳು ಬರ್ತಾ ಇದ್ದಾರೆ. ಲೋಕಭವನದಲ್ಲಿ ಪ್ರಮಾಣ ವಚನಕ್ಕೆ ಭಾರಿ ಸಿದ್ಧತೆ ಆಗಿದೆ. ಲೋಕಭವನದಲ್ಲಿ ಒಟ್ಟು 4 ಕಡೆಗಳಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ. ಮೊದಲು ಮುಖ್ಯ ವೇದಿಕೆಯಲ್ಲಿ ವಿಐಪಿಗಳಿಗೆ ವ್ಯವಸ್ಥೆ ಇರುತ್ತೆ. ವಿಐಪಿಗಳಿಗೆ ಆಸನದ ವ್ಯವಸ್ಥೆ, ಒಟ್ಟು ಆಸನ 750. ಎರಡನೇದು ಡಿಗ್ನಿಟರಿ ಎ, ಇಲ್ಲಿ ಡಿಕೆಶಿ ಊರು ಆಪ್ತರು ಸ್ನೇಹಿತರು ಹಿತೈಷಿಗಳಿಗೆ ಆಸನದ ವ್ಯವಸ್ಥೆ ಒಟ್ಟು 1500. ಮೂರನೇದು ಡಿಗ್ನಿಟರಿ ಬಿ, ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆಸನದ ವ್ಯವಸ್ಥೆ ಒಟ್ಟು ಆಸನ 1000. 4 ಕ್ಯಾಟಗರಿ, ಕೊನೆ ಕ್ಯಾಟಗರಿ ಇರ್ಬೇಕಿದು, ಮಾಧ್ಯಮ ಪಾಸ್ ಹೊಂದಿದ ಪತ್ರಕರ್ತರಿಗೆ ಆಸನದ ವ್ಯವಸ್ಥೆ ಹಂಗಿರ್ಲಿಕ್ಕಿಲ್ಲ. ದಟ್ ಇಸ್ ಸಪರೇಟ್ ಕ್ಯಾಟಗರಿ. ಇದು ಇನ್ನು ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ರಾಜ್ಯಕ್ಕೆ. ರಾಹುಲ್ ಗಾಂಧಿ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು HAL ವಿಮಾನ ನಿಲ್ದಾಣಕ್ಕೆ ತೆರಳಿದ್ದಾರೆ. ಮತ್ತೊಂದು ಕಡೆ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಏನು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅವರು ಲೋಕಭವನಕ್ಕೆ ತೆರಳೋದಕ್ಕಿಂತ ಮುಂಚೆ ತಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಮಾಡ್ತಾ ಇದ್ದಾರೆ. ಡಿಕೆಶಿ ಮನೆಗೆ ದೇವ್ರ ಫೋಟೋ ಪೂಜೆ ಸಾಮಗ್ರಿಗಳೊಂದಿಗೆ ಆಗಮಿಸಿದ್ದಾರೆ ಪುರೋಹಿತರು. 10ಕ್ಕೂ ಹೆಚ್ಚು ಪುರೋಹಿತರು ಡೋಲು ಹೂವು ಪೂಜೆ ಸಾಮಗ್ರಿಗಳ ಜೊತೆ ಬಂದಿದ್ದಾರೆ. ತಿರುವಣಾಮಲೈ ಅರುಣಾಚಲಂ ದೇವಸ್ಥಾನದಿಂದ ಬಂದಿದ್ದಾರಂತೆ ಪುರೋಹಿತರು. ಪ್ರಸಾದದೊಂದಿಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿಎಂ ಆಗಿ ಡಿಕೆಶಿ ಪ್ರತಿಜ್ಞಾ ವಿಧಿಯನ್ನ ಪಡೀತಾರೆ. ಸಿದ್ದರಾಮಯ್ಯನವರ ನಿವಾಸಕ್ಕೂ ಕೂಡ ಈಗ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ದೊಡ್ಡಾಲಹಳ್ಳಿ ಅಲ್ವಾ ಅವರೂರು? ದೊಡ್ಡಾಲಹಳ್ಳಿ. ಎಸ್ ಮಾರುತಿ ನಮ್ಮೊಂದಿಗೆ ಲೈವ್ಗೆ ಬಂದಿದ್ದಾರೆ. ಮಾರುತಿ, ಮೋಸ್ಟ್ಲಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಮಾರಂಭದ ವೇದಿಕೆಯ ಮುಂಭಾಗದಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾರುತಿ, ಕ್ಯಾರಿ ಆನ್. ಹೇಗಿದೆ ಸಿದ್ಧತೆಗಳು? ಏನೇನು ದೃಶ್ಯಗಳು ತಮ್ಮ ಕಂಡು ಬರ್ತಾ ಇದೆ? ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ರಾಧಾ, ನಾನು ಸದಾನಂದ ಗೌಡರಿಂದ ಹಿಡಿದು ಹಲವು ಮುಖ್ಯಮಂತ್ರಿಗಳು ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವುದನ್ನು ನೋಡಿದ್ದೀನಿ. ಎಲ್ಲರೂ ಕೂಡ ಪಶ್ಚಿಮಾಭಿಮುಖವಾಗಿ ವೇದಿಕೆ ಸಿದ್ಧ ಆಗ್ತಿತ್ತು. ಈ ಬಾರಿ ಡಿಕೆ ಶಿವಕುಮಾರ್ ಅವರು ಬಹಳಷ್ಟು ಜ್ಯೋತಿಷ್ಯವನ್ನು ನಂಬ್ತಾರೆ, ದೇವರು, ಇದೆಲ್ಲವನ್ನು ಕೂಡ ನೋಡೋದ್ರಿಂದ ಪೂರ್ವಾಭಿಮುಖವಾಗಿ ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು, ಪೂರ್ವಾಭಿಮುಖವಾಗಿ ಇರುವಂತಹ ಒಂದು ವೇದಿಕೆ. ಈ ವೇದಿಕೆ ಮೇಲೆ ಬೇರೆ ಬೇರೆ ರಾಜ್ಯಗಳ ಕೇರಳ ಮುಖ್ಯಮಂತ್ರಿ ಬರೋದಕ್ಕೂ ಕೂಡ ಆಸನದ ವ್ಯವಸ್ಥೆ, ಅದೇ ರೀತಿ ಯಾರೆಲ್ಲ ಮಾಜಿ ಮುಖ್ಯಮಂತ್ರಿಗಳಿದಾರೋ ಅವರನ್ನು ಕೂಡ ಬೆಳಗ್ಗೆ ಯಡಿಯೂರಪ್ಪ ಅವ್ರನ್ನ ಆಹ್ವಾನ ಮಾಡಿದ್ರು, ಅದೇ ರೀತಿ ಸಿದ್ದರಾಮಯ್ಯ ಅವ್ರನ್ನ ಆಹ್ವಾನ ಮಾಡಿದ್ರು. ಜೊತೆಗೆ ಬೇರೆ ಬೇರೆ ರಾಜ್ಯಗಳ ತೆಲಂಗಾಣ ಮುಖ್ಯಮಂತ್ರಿಯನ್ನು ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಇದೇ ವೇದಿಕೆ ಮೇಲೆ ಆಸನದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಜೊತೆಗೆ ಮಾಜಿ ಸಚಿವರಿಗೆ ಆ ಕಡೆ ಕೂರೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನ ಈ ಕಡೆ ನೋಡಿದಾಗ ನೀವು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೋದು, ಅಡ್ವೊಕೇಟ್ ಜನರಲ್ ಸೇರಿದಂತೆ ಹಲವರು ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಈ ಬಾರಿ ಡಿಕೆ ಶಿವಕುಮಾರ್ ಅವರ ಒಂದು ಪ್ರಮಾಣ ವಚನ ದೊಡ್ಡ ಮಟ್ಟದಲ್ಲಿರುತ್ತೆ, ಬಹಳಷ್ಟು ಜನಸಂಖ್ಯೆ ಸೇರೋ ರೀತಿಯಲ್ಲಿ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಇತ್ತು. ಅದಕ್ಕೆ ಬಹಳಷ್ಟು ಕಡಿಮೆ ಜನರು ಸೇರುವಂತ ಒಂದು ರೀತಿಯಲ್ಲಿ ಕೇವಲ ಒಂದು 2500 3000 ಜನರು ಸೇರೋದಕ್ಕೆ ಕೇವಲ ವಿಐಪಿ ಮತ್ತೆ ವಿವಿಐಪಿಗಳಿಗೆ ಮಾತ್ರ ಪಾಸ್ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಡೀ ರಾಜ್ಯಾದ್ಯಂತ ನೋಡೋದಕ್ಕೆ ಕೇವಲ ಮಾಧ್ಯಮಗಳಲ್ಲಿ ಸಾರಿಗೆ ಬಸ್ಸುಗಳಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಷ್ಟು ಬಿಟ್ರೆ ಶಾಸಕರು ಮತ್ತೆ ಪರಿಷತ್ ಸದಸ್ಯರು 3 ಪಕ್ಷದ ಶಾಸಕರನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಈಗಾಗಲೇ ಹಲವು ಶಾಸಕರು ಇಲ್ಲಿ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಆರಂಭ ಆಗ್ತದೆ. ಈಗಾಗಲೇ ಮಾಧ್ಯಮದವರಿಗೆ ಪೊಲೀಸರು ಅವಕಾಶವನ್ನ ಮಾಡ್ಕೊಡ್ತಿಲ್ಲ. ಭದ್ರತೆಯ ದೃಷ್ಟಿಯಿಂದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಬರ್ತಿರೋದ್ರಿಂದ ಸಹಜವಾಗಿ ಭದ್ರತೆಯ ಒಂದು ಆತಂಕ. ಈ ಹಿನ್ನೆಲೆಯಲ್ಲೇ ಪೊಲೀಸರು ಹೆಚ್ಚು ಸೂಕ್ತ ವ್ಯವಸ್ಥೆಗಳನ್ನು ತೆಗೆದುಕೊಂಡಿರುವಂತದ್ದು. ಮಾಧ್ಯಮದವರಿಗೆ ಈ ಬಾರಿ ಹಿಂದೆ 4 ಜನರು ಒಳಗಡೆ ಬರೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಲಾಗಿತ್ತು. ಆದ್ರೆ ಈ ಬಾರಿ ಒಂದು ಸಂಸ್ಥೆಗೆ ಒಬ್ರು ಮಾತ್ರ ಒಳಗಡೆಗೆ ಬರೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿರುವಂತದ್ದು. ರಾಧಾ,